ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ GPSTER ಎಕ್ಸಾಮಿನೇಷನ್ಗೆ 2025ರಲ್ಲಿ ನೇಮಕಾತಿ ಮಾಡಿಕೊಳ್ಳುವಂಥ GPSTER ಎಕ್ಸಾಮಿನೇಷನ್ಗೆ ಮತ್ತು HSTER ಎಕ್ಸಾಮಿನೇಷನ್ಗೆ ಮುಂಬರುವಂತಹ TT ಎಕ್ಸಾಮಿನೇಷನ್ಗೆ ನಾವು ಇದೊಂದು ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ರಿವಿಷನ್ ಕ್ಲಾಸಸನ್ನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇನ್ ಡೀಟೇಲಾಗಿ ನಿಮಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಡೀಟೇಲಾಗಿ ಬೇಕಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ಸಮಾಂತರ ಶ್ರೇಣಿಗಳು ಎಂಬ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಆ ಎಲ್ಲ ವಿಡಿಯೋಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ವಾಚ್ ಮಾಡ್ಬೋದು. 10ನೇ ತರಗತಿಯ ಕಂಪ್ಲೀಟ್ ಒಂದು ಎಲ್ಲ ಸಿಲೆಬಸನ್ನು, ಎಕ್ಸಸೈಸನ್ನು, ಎಕ್ಸಾಂಪಲ್ಗಳನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. 10ನೇ ತರಗತಿಯ ಯಾವ ಒಂದು ಅಧ್ಯಾಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ 2022ರಲ್ಲಿ ಕಾಲ್ಫಾರ್ಮ್ ಆಗಿರುವಂತಹ GPSTER ಎಕ್ಸಾಮಿನೇಷನ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಏನಾಗ್ತಾ ಇದ್ದಾವೆ 10ನೇ ತರಗತಿಯಿಂದ ಬಂದಿದ್ದಾಗಿತ್ತು. ಅದೇ ರೀತಿಯಾಗಿ ನಾವು ಈಗ ಅವೈಲೇಬಲ್ ಇರುವಂಥ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥ ಎಲ್ಲ ಚಾಪ್ಟರ್ಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ನಿಮಗೆ ಯಾರಿಗಾದರೂ ಹಳೆಯ ಪಠ್ಯಪುಸ್ತಕಗಳು ಅವೈಲೇಬಲ್ ಇದ್ದರೆ ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಕ್ವಶನ್ ಪ್ರೆಸೆಂಟ್ ಆಗಿರುವಂಥ ಟೆಕ್ಸ್ಟ್ ಬುಕ್ಗಳಿಂದನೇ ತೆಗಿತಾರೆ. ಬಟ್ ನಮ್ಮ ಒಂದು ಪ್ರಾಕ್ಟೀಸ್ ಸಲುವಾಗಿ ಮತ್ತು ಆ ಒಂದು ಹಿಂದಿನ ಒಂದು ಟೆಕ್ಸ್ಟ್ ಬುಕ್ ಏನಿತ್ತು, ರಿವೈಸ್ಡ್ ಅಲ್ಲದೆ ಹೋಗಿರುವಂಥ ಹಿಂದಿನ ಒಂದು ಟೆಕ್ಸ್ಟ್ ಬುಕ್ ಏನಿತ್ತು, ಅದಕ್ಕಿಂತ ಹಿಂದಿನ ಟೆಕ್ಸ್ಟ್ ಬುಕ್ ಏನಿತ್ತು, ಅದರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಟ್ವಿಸ್ಟ್ ಮಾಡಿದ್ರು, ಅದ್ರ ಬಗ್ಗೆ ಡಿಫಿಕಲ್ಟಿಯನ್ನು ನೀವು ಸಾಲ್ವ್ ಮಾಡ್ತಾ ಬಂದಾಗ ಹೆಚ್ಚು ಏನಾಗುತ್ತೆ ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ನನಗೆ 2 ರಿವೈಸ್ಡ್ ಮಾಡಿರುವಂಥ ಟೆಕ್ಸ್ಟ್ ಬುಕ್ ನಮ್ಮ ಬಳಿ ಅವೈಲೇಬಲ್ ಇರೋದರಿಂದ ಗೌರ್ಮೆಂಟಿಂದ ಬಿಡುಗಡೆ ಮಾಡಿರುವಂಥ 2 ಅಂದರೆ 2015 ಮತ್ತು 16 ಈ ಒಂದು ಸಾಲಿನಲ್ಲಿರುವಂಥ ಪಠ್ಯಪುಸ್ತಕ ಒಂದು, ಈಗ ಇರುವಂಥ ಪ್ರೆಸೆಂಟ್ ಏನು ಟೆಕ್ಸ್ಟ್ ಬುಕ್ ಇದೆ ಇದರಲ್ಲಿ ಪ್ರೀವಿಯಸ್ ಇರುವಂಥ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಒಂದೊಂದು ಎಕ್ಸಸೈಸನ್ನು ಕಡಿತ ಮಾಡ್ತಾ ಬಂದಿದ್ದಾರೆ. ಇಷ್ಟೇ ಇಲ್ದಿರಿ ವ್ಯತ್ಯಾಸ ಇರುವಂಥದ್ದು, ಅದರ್ವೈಸ್ ಏನೂ ವ್ಯತ್ಯಾಸ ಇಲ್ಲ. ಅದಕ್ಕಿಂತ ಹಿಂದೆ ಇರುವಂಥ ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಏನಿರ್ತವೆ ಡಿಫಿಕಲ್ಟಿ ಇದ್ದಾವೆ. ಸೊ ಡಿಫಿಕಲ್ಟಿ ಇರೋದರಿಂದ ಈ ಒಂದು ಪ್ರೆಸೆಂಟ್ ಇರುವಂಥ ಟೆಕ್ಸ್ಟ್ ಬುಕ್ ಎಲ್ಲವನ್ನು ಕೂಡ ನೀವು ಏನು ಮಾಡಿ ಸ್ಟಡಿ ಮಾಡಿ, ನಂತರ ಸಮಯ ಇದ್ದರೆ ನಿಮ್ಮ ಹತ್ರ ಸಮಯ ಇದ್ದರೆ ಹಳೆಯ ಪುಸ್ತಕಗಳನ್ನು ಕೂಡ ಟೆಕ್ಸ್ಟ್ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಆ 2 ಪುಸ್ತಕಗಳನ್ನು 3 ಪುಸ್ತಕಗಳನ್ನು ನಾನು ರೆಫರ್ ಮಾಡಿ ನಿಮಗೊಂದು ನೋಟ್ಸನ್ನು ರಿವೈಸ್ಡ್ ಆಗಿ ರಿವಿಷನ್ ಕ್ಲಾಸಸನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು 2025ರಲ್ಲಿ ಕಾಲ್ಫಾರ್ಮ್ ಆಗುವಂಥ GPSTER, HSTER, TT ಎಕ್ಸಾಮಿನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದೊಂದು ಚಾಪ್ಟರ್ ಆಗಿದೆ. ಹಾಗಿದ್ರೆ ಏಕೆ ತಡ ಮಾಡೋದು, ಇವಾಗಲೇ ಈ ಒಂದು ಸ್ಟಾರ್ಟನ್ನು ಮಾಡ್ತಾ ಹೋಗೋಣ. ಕಾಲ್ಫಾರ್ಮ್ ಆದಮೇಲೆ ನೋಟಿಫಿಕೇಷನ್ ಆದಮೇಲೆ ಓದಬೇಕಂದ್ರೆ ತುಂಬಾ ಸಮಸ್ಯೆ ಆಗುವಂಥದ್ದು. ಇವಾಗಲೇ ನೀವು ಓದ್ತಾ ಹೋದರೆ ನೋಟಿಫಿಕೇಷನ್ ಆದಮೇಲೆ ರಿವಿಷನ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾ ಇಲ್ಲ ಅವರು ಈಗಲೇ ನೀವು ಸ್ಟಡಿ ಮಾಡಿದರೆ ಬೆಟರ್ ಅಂತ ನಾನು ಹೇಳುವಂಥ ಇಷ್ಟಪಡ್ತೀನಿ. ಸೊ ಇವಾಗ ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಕಂಪ್ಲೀಟಾಗಿ ನಾವು ಡಿಫಿಕಲ್ಟಿ ಇರುವಂಥ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್, ಓಲ್ಡ್ ಟೆಕ್ಸ್ಟ್ ಬುಕ್ ಎಲ್ಲದರಲ್ಲಿ ಇರುವಂಥ ಪ್ರಶ್ನೆಗಳನ್ನ ಮತ್ತು ಬೇಸಿಕ್ ಆಗಿರುವಂಥ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 10ನೇ ತರಗತಿಯ 9ನೇ ತರಗತಿ 8ನೇ ತರಗತಿ ಎಲ್ಲ ಗಣಿತ ಪಠ್ಯ ಪುಸ್ತಕದಲ್ಲಿರುವಂಥ ಎಕ್ಸಸೈಸ್ ನಮ್ಮ ಚಾನಲಲ್ಲಿ ಸಾಲ್ವ್ ಮಾಡಿರುವಂಥದ್ದು ವಿಡಿಯೋಸ್ಗಳು ಅವೈಲೇಬಲ್ ಇದ್ದಾವೆ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನ ಸರ್ಚ್ ಮಾಡಿ ನೀವು ನೋಡ್ಬೋದು. ಇವಾಗ ಈ ಸಮಾಂತರ ಶ್ರೇಣಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಮೊದಲನೇ ಒಂದು ಸೂತ್ರವನ್ನು ನಾವು ನೋಡ್ತಾ ಹೋಗೋಣ. ಏನಪ್ಪ ಸೂತ್ರ ಅಂದರೆ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರ. ಅದು ಏನಪ್ಪ nth ಟರ್ಮ್ ಅಂತಂದರೆ ನಮಗೆ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ TN ಅಂತ ಹೇಳಿ ಅವೈಲೇಬಲ್ ಇತ್ತು. ಸೊ ಇಲ್ಲಿ ಏನಿದೆಯಪ್ಪ ಅಂದರೆ ಇದರ ಒಂದು ಇಲ್ಲಿ ಏನಾಗ್ತಾ ಇದೆ AN ಅಂತ ಹೇಳಿಕೊಡ್ತಾರೆ. ಸೊ ಇವಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೂತ್ರ ಇದಾಗಿದೆ. ಸೊ ಈ ಸೂತ್ರದಲ್ಲಿ ಬರುವಂಥ ಟರ್ಮ್ಸ್ಗಳ ಬಗ್ಗೆ ನೋಡೋಣ. AN ಅಂತಂದರೆ ಏನು? AN ಅಂತಂದರೆ ಆ ಒಂದು ಸಮಾಂತರ ಶ್ರೇಣಿಯಲ್ಲಿ nth ಟರ್ಮ್, ಏತ್ ಟರ್ಮ್. AN ಅಂತಂದರೆ
ಎಷ್ಟನೇ ಪದ ಇರುತ್ತೆ ಒಂದು ಸಮಾಂತರ ಶ್ರೇಣಿಯಲ್ಲಿ, ಅದು ಎ ಎನ್ ಅಂತ, ಎ ಅಂತಲೇ ಎನ್ನನೇ ಪದ ಅಂತ ಹೇಳಿ. ಎ ಅಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಆಗಿರುತ್ತೆ. ಎನ್ ಎಂಬುವಂಥದ್ದು ಎಷ್ಟು ಪದಗಳಿದ್ದಾವೆ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ಎನ್ ಎಂಬುದು ಸೂಚಿಸುತ್ತೆ. ಡಿ ಅಂದರೆ ಇದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಸೊ ನಮಗೆ ಮುಖ್ಯವಾಗಿ ನೆನಪಿಟ್ಕೊಳ್ಳುವಂಥ ಒಂದು ಫಾರ್ಮುಲಾ ಇದಾಗಿ, ಈ ಒಂದು ಫಾರ್ಮುಲಾ ಬೇಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುವಂಥದ್ದು, ಆದ್ದರಿಂದ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಬೇಸಿಕ್ಕಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಈಗ ಒಂದು ಸಮಾಂತರ ಶ್ರೇಣಿ ಇದೆ ಅಂತ ಅಂದ್ಕೋಣ. ಒಂದು ಸಮಾಂತರ ಶ್ರೇಣಿನ ಫಾರ್ ಎಕ್ಸಾಂಪಲ್ ನೋಡೋಣ. 1, 2, 3 ಈ ರೀತಿಯಾಗಿದೆ. ಈ ಸಮಾಂತರ ಶ್ರೇಣಿ ತಂದಾಗ ಈ ಸಮಾಂತರ ಶ್ರೇಣಿಯಲ್ಲಿ ಯಾವುದಾದ್ರೂ ಒಂದು ಪದವನ್ನು ತೆಗೆದುಕೊಳ್ಳಿ. ಇನ್ಸ್ಟಂಟಾಗಿ ಅದರ ಹಿಂದಿನ ಪದದಲ್ಲಿ ವ್ಯತ್ಯಾಸವನ್ನು ಮಾಡಿದಾಗ ಪ್ರತಿಯೊಂದು ಸಂಖ್ಯೆಯನ್ನು ತೆಗೆದು ಅದರ ಹಿಂದಿನ ಸಂಖ್ಯೆಯಿಂದ ಮೈನಸ್ ಮಾಡ್ತಾ ಬಂದಾಗ ಎಲ್ಲ ಸೀರೀಸ್ನಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಬರಬೇಕಪ್ಪ ಅಂದರೆ ಒಂದೇ ಬರಬೇಕು. ಹಾಗಿದ್ರೆ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ, ಸಮಾಂತರ ಶ್ರೇಣಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಿ ಎನ್ನುವಂಥದ್ದು ಒಂದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಎನ್ ಎಂಬುದು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿನ ಯಾವುದೇ ಒಂದು ಪದ ಆಗಿರುತ್ತೆ. ಎನ್ ಮೈನಸ್ ಎಂಬುದು ಎನ್ ಎಂಬುದಕ್ಕೆ ತಕ್ಷಣದ ಮುಂಚಿನ ಪದ ಆಗಿರುತ್ತೆ. ಅಂದರೆ ಈಗ ನಾವು ನೋಡಿದ್ವಿ 2ಗೆ ನಾವು ಏನಂತ ಕರಿಬೋದಪ್ಪ ಅಂದರೆ ಎ ಎನ್ ಅಂತ ಹೇಳಿ ಕರಿತೀವಿ. ಇದು 1ಗೆ ಏನಂತ ಕರಿಬೋದಪ್ಪ ಅಂದರೆ -n-1 ಅಂತ ಹೇಳಿ ಕರಿಬೋದು. ಈಗ ಎ ಎನ್ನಲ್ಲಿ an-1 ಕಳೆದಾಗ ಸಾಮಾನ್ಯ ವ್ಯತ್ಯಾಸ 1 ಬರುತ್ತೆ. ಅದೇ ರೀತಿಯಾಗಿ 3ರಲ್ಲಿ 2 ಕಳೆದಾಗ 1 ವ್ಯತ್ಯಾಸ ಬರುವಂಥದ್ದು. ಈ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಮುಖ್ಯವಾಗಿರುವಂಥ ಇನ್ನೊಂದು ಸೂತ್ರ ಏನಪ್ಪ ಅಂದರೆ ಮೊದಲ n ಪದಗಳ ಮೊತ್ತ. ಈಗ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿರ್ತಾರೆ. ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಆ ಒಟ್ಟು ಈಗ ಎಷ್ಟು ಇರ್ತವೆ, ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿರ್ತವೆ, ಆ ಎಲ್ಲ ಪದಗಳನ್ನು ಕೂಡಿ ಮೊತ್ತವನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ SN = n/2 ಇಂಟು ಬ್ರ್ಯಾಕೆಟ್ 2a + n-1 ಇಂಟು ಡಿ ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ n ಪದಗಳಲ್ಲಿ ನಮಗೆ ಒಂದು ವೇಳೆ ಈ ಒಂದು ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಿದ್ದರೆ ಆವಾಗ ನಾವು ಬಳಸುವಂಥ ಸೂತ್ರ ಯಾವುದಪ್ಪ ಅಂದರೆ ಇದು ಪರ್ಯಾಯ ಸೂತ್ರ. ಏನಪ್ಪ ಅಂದರೆ ಅದು SN = n/2 ಇಂಟು ಎಲ್ ಅಂತಂದರೆ ಏನಂತ ನಾವು ಬರೀಬೋದಪ್ಪ ಅಂದರೆ L a + n-1 ಇಂಟು ಡಿ ಎನ್ನುವಂಥ ಸೂತ್ರ ಕೂಡ ನಮಗೆ ಗೊತ್ತಿರಬೇಕು. ಸೊ ಎಲ್ ಅಂದರೆ nth ಟರ್ಮ್ ಅಂದರೆ ಎಲ್ ಆಗಿರುತ್ತೆ. ನೋಡೋಣ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನುವಂಥದ್ದು ಅರ್ಥ ಆಗುತ್ತಾ ಹೋಗುತ್ತೆ. ಸೊ SN ಎನ್ನುವಂಥದ್ದು ಏನಪ್ಪ ಅಂದರೆ n ಪದಗಳ ಮೊತ್ತ ಆಗಿರುತ್ತೆ. ಟೋಟಲ್ ಒಟ್ಟು ಈ ಒಂದು ಟೋಟಲ್ ನಂಬರ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ SN ಅಂತ ಕರಿತೀವಿ. ಎ ಅಂದರೆ ಮೊದಲನೇ ಫಸ್ಟ್ ಟರ್ಮ್, ಎನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೀರೀಸ್, ಡಿ ಇಸ್ ಅ ಕಾಮನ್ ಡಿಫ್ರೆನ್ಸ್, ಎಲ್ ಇಸ್ ಅ ಕೋಣೆಯ ಪದ ಅಥವಾ ಲಾಸ್ಟ್ ಟರ್ಮ್ಗೆ ನಾವು ಎಲ್ ಅಂತ ಹೇಳಿ ಕರಿತೀವಿ. ಇದು ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ನೆಕ್ಸ್ಟ್ ಮುಖ್ಯವಾಗಿರುವಂಥ ಇನ್ನೊಂದು ಸೂತ್ರ ಏನಪ್ಪ ಅಂದರೆ ಮೊದಲ n ಸಮ ಸಂಖ್ಯೆಗಳ ಮೊತ್ತವನ್ನು ನೋಡಿ. ಈಗ ಒಂದು ಸೀರೀಸನ್ನು ಕೊಟ್ಟಿರ್ತಾರೆ 2, 4, 6, 8 ಅಪ್ ಟು 10 ಅಂತ ಈಗ ಯಾವುದೇ ಒಂದು ನಂಬರನ್ನು ಕೊಡ್ತಾರೆ. ಅವು ಎಲ್ಲವೂ ಕೂಡ ಸಮ ಸಂಖ್ಯೆಗಳಾಗಿರ್ತವೆ ಮತ್ತು ಅದು ಸೀರೀಸಲ್ಲಿರುತ್ತೆ, ಸಮಾಂತರ ಶ್ರೇಣಿಯಲ್ಲಿರುತ್ತೆ. ಆವಾಗ ಅವುಗಳ ಮೊತ್ತವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ ಈ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ನಾವು ಈಸಿಯಾಗಿ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮೊದಲ n ಬೆಸ ಸಂಖ್ಯೆಗಳ ಮೊತ್ತವನ್ನು ಕೊಟ್ಟಾಗ n² ಸಮನಾಗಿರ್ತದೆ. ನೋಡಿ ಎರಡನ್ನು ಕೂಡ ನಾವು ನೋಡೋಣ. ಸೊ ಇವಾಗ ಮೊದಲ n ಸಮ ಸಂಖ್ಯೆಗಳ ಮೊತ್ತ ಈಗ 2,
2, 4, 6 ಇಷ್ಟಂತ ಇದೆ. ಈ 3 ಪದಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಮೊತ್ತವನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ನಾವು ನೋಡೋದಾದರೆ ಸೊ ಈಗ ಎಷ್ಟು ಸಂಖ್ಯೆ 1, 2, 3 ಈಗ ಎಷ್ಟು ಸಂಖ್ಯೆಗಳಿದ್ದಾವೆ? 3 ಸಂಖ್ಯೆಗಳಿದ್ದಾವೆ. ಸೂತ್ರದಲ್ಲಿ ಅಪ್ಲೈ ಮಾಡೋಣ. n = 3. 3 + 1 3 + 1 4 ಆಗುತ್ತೆ. 4 × 3 12 ಆಗುತ್ತೆ. ಸೊ ಈಗ ಎಲ್ಲವನ್ನು ಕೂಡಿದಾಗ ಇವುಗಳ ಮೊತ್ತ ಸಮ ಸಂಖ್ಯೆಗಳ ಮೊತ್ತ ಇಲ್ಲಿ ಸಮ ಸಂಖ್ಯೆಗಳ ಮೊತ್ತ ತಂದಾಗ ನಾವು ಬಳಸುವಂಥ ಸೂತ್ರ ಏನಾಗಿರುತ್ತೆ? ಬೇರೆಯೇ ಆಗಿರುತ್ತೆ. ಸೊ ನಾವು ಸಿರೀಸನ್ನು ಕೂಡ ಡಿಫ್ರೆಂಟಾಗಿ ತಗೋಬೇಕು. ಹಾಗಾದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಸಮ ಸಂಖ್ಯೆಗಳ ಮೊತ್ತ 2, 4, 6 ಈಗ 3 ಪದಗಳಿದ್ದಾವೆ. 3 ಪದಗಳಿದ್ದಾಗ 3 × 3 × 3 + 1 ಅಂದಾಗ 4 × 3 ಏನಾಗುತ್ತೆ? 12 ಆಗುತ್ತೆ. ಸೊ ಇದನ್ನು ನೀವು ಸಪ್ರೇಟಾಗಿ ಕೂಡ ಆ್ಯಡ್ ಮಾಡಿ ನೋಡ್ಬೋದು. 4 + 6 10, 10 + 2 12 ಈ ರೀತಿಯಾಗಿ ನಮಗೆ ಆನ್ಸರ್ ಸಿಗುವಂಥದ್ದು. ಇಫ್ ವಿ ಹ್ಯಾವ್ ಅ ಆಡ್ ನಂಬರ್ ಆವಾಗ ಏನು ಮಾಡಬೇಕು? ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n². ಈಗ 1, 3, 5 ಅಂತ ಇದೆ. ಇವಾಗ ಎಷ್ಟು ಸಂಖ್ಯೆಗಳಿದ್ದಾವೆ? 3 ಸಂಖ್ಯೆಗಳಿದ್ದಾವೆ. 3 ಸ್ಕ್ವೇರ್ ಅಂತ ಮಾಡಿದಾಗ ಎಷ್ಟಾಗುತ್ತೆ? 9 ಅನ್ನುವಂಥದ್ದು ನಮಗೆ ಆನ್ಸರ್. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಎನ್ನುವಂಥದ್ದು. ಸೊ ಎಲ್ಲವನ್ನು ಕೂಡಿ ನಾವು ನೋಡಿದಾಗ 9 ಆನ್ಸರ್ ಬರುತ್ತೆ. ಸೊ 3 ಪದಗಳಿದ್ದಾವೆ. 3² 9 ಬರುತ್ತೆ. 5 + 3 ಎಷ್ಟಾಗುತ್ತೆ? 8. 8 + 1 9. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯ ಮೊದಲ ಪದ a ಸಾಮಾನ್ಯ ವ್ಯತ್ಯಾಸ d ಆದಾಗ nth ಟರ್ಮನ್ನು ಫೈಂಡ್ ಔಟ್ ಮಾಡುವಂತಹ ಒಂದು ಏನಪ್ಪ ಅಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಫಾರ್ಮುಲಾವನ್ನು ನಾವು ನೋಡಿದ್ವಿ. ಸೊ ಆ ಫಾರ್ಮುಲಾ ಏನಪ್ಪ ಅಂದರೆ ಸಮಾಂತರ ಶ್ರೇಣಿಯ ಮೊದಲ a ಪದ ಸಾಮಾನ್ಯ ವ್ಯತ್ಯಾಸ d ಆದಾಗ nth ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರ an = a + n - 1 × d ಎನ್ನುವಂಥದ್ದು ಸೂತ್ರ ನಾವು ನೋಡಿದ್ವಿ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ. 2, 7, 12 ಈ ಒಂದು ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಮೊದಲನೇ ಪದ ಏನಿದೆ ಅಂದರೆ ಈಗ ಸಮಾಂತರ ಶ್ರೇಣಿಯನ್ನು ಕೊಟ್ಟಿರ್ತಾರೆ. ಆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲಲ್ಲಿ ಇರುವಂತಹ ಈ ಒಂದು ಸಂಖ್ಯೆ ಏನಿರುತ್ತೆ ಅದಕ್ಕೆ ನಾವು ಮೊದಲನೇ ಪದ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ d ತಂದಾಗ ಎರಡನೇ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆಯನ್ನು ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? 5 ಬರುತ್ತೆ. ಅದೇ ರೀತಿಯಾಗಿ ಮೂರನೇ ಸಂಖ್ಯೆಯಲ್ಲಿ ಎರಡನೇ ಸಂಖ್ಯೆಯನ್ನು ಮೈನಸ್ ಮಾಡ್ತಾ ಬನ್ನಿ ಆವಾಗೂ ಕೂಡ 5 ಬರುತ್ತೆ. ಈ ರೀತಿಯಾಗಿ ಎರಡು ಸೀರೀಸನ್ನು ನಾವು ಚೆಕ್ ಮಾಡಿ ನೋಡಬೇಕು. ಯಾಕೆ ನೋಡಬೇಕಪ್ಪ ಅಂದರೆ ಇದು ಒಂದು ಸಮಾಂತರ ಶ್ರೇಣಿ ಇದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಬೇಕಾದ್ರೆ ಯಾವ ಒಂದು ಸಂಖ್ಯೆಯನ್ನು ಅದರ ಹಿಂದಿನ ಸಂಖ್ಯೆಯಿಂದ ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ ಒಂದೇ ಬರಬೇಕು. ಆವಾಗ ಸಮಾಂತರ ಶ್ರೇಣಿ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಈ ರೀತಿಯಾಗಿ ಚೆಕ್ ಮಾಡಿ ನೋಡ್ಬೋದು. ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಮೇಲೆ ಪ್ರಶ್ನೆಯನ್ನು ಕೇಳುವ ಹಾಗೆ ಕೇಳಿರ್ತಾರೆ. ಬಟ್ ಇಲ್ಲಿ ಆಪ್ಷನ್ಗಳನ್ನು ಯಾವ ರೀತಿಯಾಗಿ ಕೊಟ್ಟಿರ್ತಾರಪ್ಪ ಅಂದರೆ ಆನ್ಸರನ್ನು ಕೊಟ್ಟು ಇದು ಯಾವುದೇ ಇಲ್ಲ ಅಂತ ಕೂಡ ಕೊಟ್ಟಿರ್ತಾರೆ. ಹೌದಲ್ವ? ಆ ಒಂದು ಸಂದರ್ಭದಲ್ಲಿ ಮೊದಲಿಗೆ ನಾವು ಸಮಾಂತರ ಶ್ರೇಣಿ ಇದೆಯೇ ಇಲ್ವಾ ಅಂತ ಚೆಕ್ ಮಾಡಿ ನೋಡಬೇಕು. ಮುಖ್ಯವಾಗಿ ನಾವು ತುಂಬಾ ಮಿಸ್ಟೇಕ್ ಮಾಡ್ತೀವಿ. ಸಮಾಂತರ ಶ್ರೇಣಿ ಅಂತ ಬಂದಾಗ ಮೊದಲಿಗೆ ಸಿರೀಸು ಸಮಾಂತರ ಶ್ರೇಣಿಯಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ನಂತರ ಇದನ್ನು ನಮಗೆ ಎಲ್ಲವೂ ಕೂಡ ಸಿಕ್ಕಾಗ 10ನೇ ಪದ ತಂದಾಗ n = 10 ಅಂತ ಆಗಿರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಈಗ ನಮಗೆ ಸೂತ್ರ ಗೊತ್ತಿರುತ್ತೆ. n = a + n - 1 × d. ಈ ಒಂದು ಸೂತ್ರದಲ್ಲಿ ಕೊಟ್ಟಿರುವಂಥ ಎಲ್ಲ
ವ್ಯಾಲ್ಯೂಸ್ಗಳನ್ನು ನಾವು ಅಪ್ಲೈ ಮಾಡಿದಾಗ ಕೊನೆಯದಾಗಿ 47 ಎನ್ನುವಂಥದ್ದು ನಮಗೆ ಸರಿಯಾದ ಉತ್ತರ ಸಿಗುವಂಥದ್ದು. ಈ ರೀತಿಯಾಗಿ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ನಾವು ಡಿಫಿಕಲ್ಟಿ ಕಡೆಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಉದಾಹರಣೆ 21, 18, 15 ಸಮಾಂತರ ಶ್ರೇಣಿಯ ಎಷ್ಟನೇ ಪದವು -81 ಆಗಿದೆ ಮತ್ತು ಯಾವುದೇ ಪದ 0 ಆಗಿದೆಯೇ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ. ಪ್ಲೀಸ್ ನೋಟ್ ಡೌನ್. ಸೊ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ನಾವು ಆಲ್ಮೋಸ್ಟ್ ತೆಗೆದುಕೊಂಡು ಸಾಲ್ವ್ ಮಾಡ್ತಾ ಇದ್ವಿ. ನಿಮಗೆ ಪ್ರಶ್ನೆಗಳಲ್ಲಿ ಎಲ್ಲಿ ಟ್ವಿಸ್ಟ್ ಅಂತ ಅನಿಸುತ್ತೆ, ಕನ್ಫ್ಯೂಷನ್ ಶುರು ಆಗುತ್ತೆ, ಏನಪ್ಪ ಹೇಳ್ತಾ ಇದ್ದಾರೆ ಇವರು ಪ್ರಶ್ನೆಯಲ್ಲಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಪ್ರಶ್ನೆಗಳನ್ನು ನೀವು ಏನು ಮಾಡ್ತಾ ಬನ್ನಿ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ನಾನು ನೋಟ್ ಒನ್ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಎಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೀವು ಜಾಸ್ತಿ ಒತ್ತನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ನೀವು ಆ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೆ ಆದಲ್ಲಿ ಆಮೇಲೆ ನಿಮಗೆ ಅದರ ಒಂದು ಕಠಿಣತೆ ಏನಾದರೆ ಸುಲಭವಾಗಿ ನೀವು ಸಾಲ್ವ್ ಮಾಡುವಂಥದ್ದು. ಸೊ ಇವಾಗ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು -81 ಆಗಿದೆ. ಏನಪ್ಪ ಇದು ಸಮಾಂತರ ಶ್ರೇಣಿ ಗೊತ್ತಿದೆ, ಮೊದಲೇ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಾಗ್ತಿದೆ, nth ಟರ್ಮ್ ಅನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಎಷ್ಟನೇ ಪದವನ್ನು -81 ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಮೊದಲನೇದಾಗಿ ಕೊಟ್ಟಿರುವಂಥ ಸಿರೀಸನ್ನು ನೋಡ್ತಾ ಹೋಗೋಣ. ಮೊದಲನೇ ಪದ ಕೊಟ್ಟಿದ್ದಾರೆ 21 ಅಂತ. ಸಾಮಾನ್ಯ ವ್ಯತ್ಯಾಸ ನೋಡಿ, ಸಾಮಾನ್ಯ ವ್ಯತ್ಯಾಸ 18ರಲ್ಲಿ 21ನ್ನು ಮೈನಸ್ ಮಾಡ್ತಾ ಇದ್ದಾರೆ. ಇದು ಏನಾಗ್ತಾ ಇದೆ, ಮುಂದೆ ಬಂದಾಗ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಮೈನಸಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುವಂಥದ್ದು, ಮೈನಸಲ್ಲಿ ನಮಗೆ ಆನ್ಸರ್ ಸಿಗುವಂಥದ್ದು. ಸೊ ಸಾಮಾನ್ಯ ವ್ಯತ್ಯಾಸ. ಹಾಗಾದರೆ ನಮಗೆ ಪ್ರಶ್ನೆಗೆ ಏನು ಕೇಳಿ, ಎಷ್ಟನೇ ಪದ ಅಂದರೆ ನಮಗೆ nth ಟರ್ಮನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ an ಅಂತ ಕೊಟ್ಟಿದ್ದಾರೆ. an ಅಂದರೆ ಏನು, nth ಟರ್ಮ್ ಇದನ್ನು ಕೊಟ್ಟಿದ್ದಾರೆ. 81 ಎಷ್ಟನೇ ಪದ ಆಗಿರುತ್ತೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ? -81 ಎಷ್ಟನೇ ಪದ ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ಇದೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಹೇಗಿದ್ದರೂ ಈ ಒಂದು ಸಮಾಂತರ ಶ್ರೇಣಿ ಏನಾಗ್ತಾ ಇದೆ, ಡಿಗ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದು -81 ಬರಬೇಕಾದ್ರೆ ಈ 0 ನಂಬರನ್ನು ದಾಟ್ಕೊಂಡೇ ಬರಬೇಕು, ಹೌದಲ್ವ? ಹಾಗಾಗಿ ಇಲ್ಲಿ ಯಾವುದೇ ಒಂದು ಪದ 0 ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಗಿರುತ್ತೆ. ಅದು ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಈಗ ಸಮಾಂತರ ಶ್ರೇಣಿಯ ಸೂತ್ರವನ್ನು ತೆಗೆದುಕೊಳ್ಳೋಣ. an = a + n - 1 × d. ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? -81. ಮೊದಲನೇ ಪದ 21. ನಾವು ಈಗ nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ನಮಗೆ n ಗೊತ್ತಿಲ್ಲ, ಹಾಗಾಗಿ n - 1. d ಸಾಮಾನ್ಯ ವ್ಯತ್ಯಾಸ -3. -81 ಈಗ 21 ಪ್ಲಸ್ ಇದು ಮೈನಸ್ ಇದೆ, -3 × -1 ಅಂದಾಗ +3 ಆಗುತ್ತೆ. ಅದಕ್ಕಾಗಿ 21ಅಲ್ಲಿ 3 ಪ್ಲಸ್ ಆದಾಗ 24 ಆಗುತ್ತೆ. -3 ಏನಾಗುತ್ತೆ, ಎನ್ಗೆ ಮಲ್ಟಿಪಲ್ ಆದಾಗ -3 ಏನಾಗುತ್ತೆ. ಸೊ -81 -24 ಆದಾಗ 105 ಆಗುತ್ತೆ. -3 ಎರಡೂ ಕಡೆಗೂ ಮೈನಸ್ ಏನಾಗುತ್ತೆ, ಎರಡೂ ಕಡೆಗೂ ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆವಾಗ n = 35 ಅಂತ ನಮಗೆ ಆನ್ಸರ್ ಸಿಗುತ್ತೆ. ಸಮಾಂತರ ಶ್ರೇಣಿಯ 35ನೇ ಪದ ಏನಾಗಿರುತ್ತಪ್ಪ ಅಂದರೆ -81 ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಏನು ಪ್ರಶ್ನೆ ಕೇಳಿದ್ರು, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವ ಪದ 0 ಆಗಿದೆ? n = 0 ಅಂತ ತಗೋಬೇಕು. ಆವಾಗ 21 + n - 1 × -3 ತಂದಾಗ ಇಲ್ಲಿ ಏನಾಗ್ತಾ ಇದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 8ನೇ ಪದ ಏನಾಗಿರುತ್ತೆಪ್ಪ ಅಂದರೆ 0 ಆಗಿರುತ್ತೆ. ಅದೇ ರೀತಿಯಾಗಿ ಎಕ್ಸಾಂಪಲ್ ನಂಬರ್ 5. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 5, 7ನೇ ಪದ 9 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಸಮಾಂತರ ಶ್ರೇಣಿಯ 3ನೇ ಪದ 5, 7ನೇ ಪದ 9. ಈಗ ಈ ಒಂದು ಸೂತ್ರದಲ್ಲಿ ಈ ಎರಡು T3 ಅಥವಾ A3 = a + n - 1 × d ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕೊಟ್ಟಿಲ್ಲ ನಮಗೆ, ಹಾಗಾಗಿ a ಹಾಗೆ ಇದೆ.
ಮತ್ತು ಮೂರನೇ ಪದ ಅಂತ ಹೇಳಿಕೊಟ್ಟಿದ್ದಾರೆ. ಆವಾಗ n-3 ತಂದಾಗ 3 - 1 ಬರುತ್ತೆ. ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಕೊಟ್ಟಿಲ್ಲ. ಸಾಮಾನ್ಯ ವ್ಯತ್ಯಾಸವನ್ನು ಕೊಡದೇ ಇದ್ದಾಗ ಈಗ ಎರಡನ್ನು ಕೂಡ ನಾವು ಸಮೀಕರಣವಾಗಿ ತೆಗೆದುಕೊಳ್ಬೇಕು. ಈಗ ನೆಕ್ಸ್ಟ್ ನಿಮಗೆ ಇನ್ ಡೀಟೇಲಾಗಿ ನಾವು ಸಾಲ್ವ್ ಮಾಡಿ ತೋರಿಸ್ಬೇಕಾದ್ರೆ ಸಾಲ್ವ್ ಮಾಡಿರುವಂಥದ್ದಿದೆ. ಸೊ ನೀವು ಟೆಕ್ಸ್ಟ್ ಬುಕ್ ಈ ಒಂದು ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ ನೋಡ್ಬೋದು. ನಾವು ಇಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ಈಗ A3 = A + n-1 × D. A3 ಯಾಕೆ ಬಂತು ಅಂತ ನಿಮಗೆ ಪ್ರಶ್ನೆ ಆಗಿರ್ಬೋದು. A3 ಯಾಕೆ ಬಂತು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮೂರನೇ ಪದ ಅಂತ ಹೇಳಿ. ಮೂರನೇ ಪದ ತಂದಾಗ ಅದು A3 ಆಗಿರುತ್ತೆ. ಸೊ A + n-1 × D. ಮೊದಲನೇ ಪದ ಕೊಟ್ಟಿಲ್ಲ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿಲ್ಲ. n = ಏನಾಗಿರುತ್ತೆ 3 - 1 ಆಗಿರುತ್ತೆ. ಸೊ ಅದಕ್ಕಾಗಿ ಈ ಸಮೀಕರಣ ಏನು ಬರುತ್ತಪ್ಪ ಅಂದರೆ ಅದು ಸಾಮಾನ್ಯ ವ್ಯತ್ಯಾಸ ಕೊಡದೇ ಇರುವಾಗ ಈ ಒಂದು T3 ಅಂದರೆ ಮೂರನೇ ಪದ 5, ಏಳನೇ ಪದ 9 ಈ ರೀತಿಯಾಗಿ ಕೊಟ್ಟಾಗ ಎರಡು ಸಮೀಕರಣಗಳು ನಮಗೆ ಸಿಗ್ತವೆ. ಈ ಸಮೀಕರಣಗಳನ್ನು ನಾವು ಎಲಿಮಿನೇಷನ್ ಮೆಥಡ್ ಅಥವಾ ಯಾವುದಾದ್ರೂ ಓರೆ ಗುಣಾಕಾರ ಮೆಥಡ್ ಅಥವಾ ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿ ನಿಮಗೆ ಈಸಿ ಆಗುವಂಥ ಮೆಥಡನ್ನು ಯೂಸ್ ಮಾಡಿದಾಗ E = 3 D = 1 ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಮೊದಲನೇ ಪದ ಕೂಡ ಸಿಗುತ್ತೆ. ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ A ಮತ್ತು D ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ರೀತಿಯಾಗಿರುತ್ತೆ ಅಂದರೆ ಮೊದಲನೇದಾಗಿ ಎ ಪದವನ್ನು ಎಯನ್ನು ನಾವು ಫೈಂಡ್ ಔಟ್ ಮಾಡಿರ್ತೀವಿ. ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಫೈಂಡ್ ಔಟ್ ಮಾಡಿರ್ತೀವಿ. ಆವಾಗ A ಮತ್ತು D ವ್ಯಾಲ್ಯೂಸ್ಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಈಗ ಸಾಮಾನ್ಯ ವ್ಯತ್ಯಾಸ ಇಲ್ಲಿದೆ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವಂತಹ ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಮೇಲೆ ಪ್ರಶ್ನೆಗಳು ತುಂಬಾ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಈಗ ನಾವು ಪ್ರೀವಿಯಸ್ ಆಗಿ ಏನು ಒಂದು ಉದಾಹರಣೆಯನ್ನು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿಯಾದ ಪ್ರಶ್ನೆಗಳನ್ನು ಎಕ್ಸಾಮಿನೇಷನ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನಾವು ಏನು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಸಾಮಾನ್ಯ ರೂಪ ಏನಿದೆಪ್ಪ ಅಂದರೆ ಮೊದಲನೇ ಪದ A ಆಗಿರುತ್ತೆ, ಎರಡನೇ ಪದ A + D ಆಗಿರುತ್ತೆ, ಮೂರನೇ ಪದ ಏನಾಗಿರುತ್ತೆ A + 2D ಆಗಿರುತ್ತೆ. ಅಂದರೆ ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಇದೆ ಎಲ್ಲದರ ಮಧ್ಯೆ ಒಂದೇ ಆಗಿರೋದ್ರಿಂದ ಒಂದು ಸಂಖ್ಯೆ ಮುಂದೆ ಹೋದ ಹಾಗೆ ನಾವು ಡಿಯನ್ನು ಸಾಮಾನ್ಯ ವ್ಯತ್ಯಾಸವನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮಗೆ ಸಿಗುವಂಥದ್ದು. ಇಂಪಾರ್ಟೆಂಟ್ ಆಗಿರುವಂಥ ಸಾಮಾನ್ಯ ರೂಪ ಇಲ್ಲಿ ಸಿಗುವಂಥದ್ದು. ಓಕೆ, ಈಗ nth ಟರ್ಮನ್ನು ಕಂಡುಹಿಡುವಂಥ ಸೂತ್ರ ನೀವು ನೋಡಿದ್ರಿ. ಇದು nth ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರ. ಇದು ಸಾಮಾನ್ಯ ವ್ಯತ್ಯಾಸವನ್ನು, ಇದು ಏನಾದರೆ ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಸೂತ್ರ. ನೆಕ್ಸ್ಟ್ ಪ್ರಶ್ನೆ ನಂಬರ್ 301. ಇದು 5, 11, 17, 13 ಈ ಒಂದು ಸಂಖ್ಯಾ ಪಟ್ಟಿಯ ಪದವಾಗಿದೆ ಎಂದು ಪರೀಕ್ಷಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 301 ಈ ಒಂದು ಪದ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ. ಇವುಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಇದೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋದಾದರೆ ಮೊದಲನೇ ಸಾಮಾನ್ಯ ವ್ಯತ್ಯಾಸ ಏನು ಬರ್ತಾಯಿದೆ 6 ಬರ್ತಾಯಿದೆ. ಇಲ್ಲಿ ಚೆಕ್ ಮಾಡಿ ನೋಡಿದ್ದಾರೆ 6. ಎರಡನೇ A3ಯಲ್ಲಿ A2ವನ್ನು ಮೈನಸ್ ಮಾಡಿದ್ದಾರೆ, ಅವಾಗಲೂ ಕೂಡ 6 ಬರ್ತಾಯಿದೆ. A4ರಲ್ಲಿ A3ಯನ್ನು ಮೈನಸ್ ಮಾಡಿದ್ದಾರೆ, ಆವಾಗಲೂ ಕೂಡ 6 ಬರ್ತಾಯಿದೆ. ಅಂದರೆ ಇದು ಒಂದು ಸಮಾಂತರ ಶ್ರೇಣಿ ಅಂತ ನಾವು ಇಲ್ಲಿ ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಇದನ್ನು nth ಟರ್ಮಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ಮೊದಲನೇ ಪದ ಏನಿದೆ 5 ಇದೆ, ಸಾಮಾನ್ಯ ವ್ಯತ್ಯಾಸ 6 ಇದೆ. nth ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲನೇದಾಗಿ nth ಟರ್ಮನ್ನು ಫೈಂಡ್ ಔಟ್ ಈ ಸೂತ್ರದಲ್ಲಿ ಅಪ್ಲೈ ಮಾಡಿ. ಆವಾಗ n = ಏನು ಬರ್ತಾಯಿದೆ ಅಂದರೆ 151/3 ಅಂತ ಬರ್ತಾಯಿದೆ. ಈ ರೀತಿಯಾಗಿ ಈ ಒಂದು ಸಮಾಂತರ ಶ್ರೇಣಿಯ nth ಟರ್ಮ್ ಸಿಕ್ಕರೆ
ಇದು ಏನಾಗ್ತಾ ಇಲ್ಲ, ಧನಾತ್ಮಕವಾಗಿ ಇಲ್ಲ ಮತ್ತು ಇದು ಪೂರ್ಣಾಂಕ. ಯಾವುದೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಒಂದು ಪದ ಏನಾಗಿರಬೇಕಪ್ಪ ಅಂದರೆ ಯಾವುದೇ ಒಂದು ಪೂರ್ಣಾಂಕ ಆಗಿರಬೇಕು. ಇಲ್ಲದೆ ಹೋದರೆ ಅದನ್ನು ನಾವು ಸಮಾಂತರ ಶ್ರೇಣಿ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಆದ್ದರಿಂದ 301 ಇದು ಮೇಲಿನ ಯಾವುದೇ ಒಂದು ಸಂಖ್ಯೆ ಪಟ್ಟಿಯಲ್ಲಿ ಇಲ್ಲ ಅಂಥೇಳಿ ನಾವು ಕನ್ಕ್ಲೂಷನನ್ನು ಕೊಡಬೇಕು. ಅಂದರೆ n ಏನು ಬರಬೇಕಂದ್ರೆ ಒಂದು ಪೂರ್ಣಾಂಕ ಆಗಿರಬೇಕು, ಅದು ಪಾಸಿಟಿವ್ ಅಥವಾ ಪಾಸಿಟಿವ್ ಪೂರ್ಣಾಂಕ ಆಗಿರಬೇಕು ಅನ್ನುವಂಥದ್ದು ಇಲ್ಲಿ ಕನ್ಕ್ಲೂಷನ್ ಆಗಿತ್ತು. ಓಕೆ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು 3 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಕೂಡ ಈ ರೀತಿಯಾಗಿ ಕೇಳ್ಬೋದು. ಅದು ಏನು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಎನ್ನುವಂಥದ್ದು ಪ್ರಶ್ನೆ. ಈಗ ಒಂದು ಸಮಾಂತರ ಶ್ರೇಣಿಯನ್ನು ನಾವು ಬರ್ಕೋಬೇಕು. ಸೊ ನಮಗೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದಾಗ ಇದೊಂದು ಸಮಾಂತರ ಶ್ರೇಣಿನ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಇರುತ್ತೆ. ಸೊ ಈ ಒಂದು ಅಧ್ಯಾಯವನ್ನು ನೀವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೇ ಆದಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಫೈಂಡ್ ಔಟ್ ಮಾಡಿರ್ತೀರಿ, ಈಸಿಯಾಗಿ ನಾವು ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಇವಾಗ 2 ಅಂಕದ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಿದ್ರೆ 2 ಅಂಕಿಗಳ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮಗೆ ಸಾಮಾನ್ಯವಾಗಿ 10 ಇದು 2 ಅಂಕಿಯ ಸಂಖ್ಯೆ ಆಗಿದೆ. ಇದು 3ರಿಂದ ಭಾಗಿಸಲ್ಪಡುತ್ತಾ? ಇಲ್ಲ. 11 ಇದು 3ರಿಂದ ಭಾಗಿಸಲ್ಪಡುವುದಿಲ್ಲ. 12 ಭಾಗಿಸಲ್ಪಡುತ್ತದೆ. 12 3ರಿಂದ ಭಾಗಿಸಲ್ಪಡುತ್ತೆ. ಹಾಗಾದರೆ ಇದನ್ನು ನಾವು ಮೊದಲನೇ ಪದ ಅಂಥೇಳಿ ಕನ್ಸಿಡರ್ ಮಾಡೋಣ. ಅದೇ ರೀತಿಯಾಗಿ ಮುಂದೆ ನೋಡ್ತಾ ಹೋದಾಗ 15 3ರಿಂದ ಭಾಗಿಸಲ್ಪಡುತ್ತೆ. 18 ಇದು ಕೂಡ 3ರಿಂದ ಭಾಗಿಸಲ್ಪಡುತ್ತೆ. ನಾವು ಮುಖ್ಯವಾಗಿ ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು 2 ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಂಡು ಅದರಲ್ಲಿ ಪ್ರಥಮವಾಗಿ 2 ಅಂಕಿಯ ಸಂಖ್ಯೆ ಮೊದಲನೇದು 3ರಿಂದ ಭಾಗ ಹೋಗುತ್ತೆ ಇಲ್ಲ ಅಂತ ಚೆಕ್ ಮಾಡಿ ನಾವು ಆ ಸಂಖ್ಯೆಯನ್ನು ನೋಡ್ಕೋಬೇಕು. ಭಾಗ ಹೋಗುವಂಥ ಮೊದಲನೇ ಸಂಖ್ಯೆ 3ರಿಂದ ಭಾಗುವಂಥ ಮೊದಲನೇ ಸಂಖ್ಯೆ ಆಗಿರುತ್ತೆ. ಹಾಗಿದ್ರೆ ಎಷ್ಟು ಅಂಕಿಗಳು 3ರಿಂದ ಭಾಗಿಸಲ್ಪಡುತ್ತವೆ 2 ಅಂಕಿ ಅಂತ ಕೇಳಿದ್ದಾರೆ. ಕೊನೆಯ ಪದ ಯಾವುದಾಗಿರುತ್ತೆ? 2 ಅಂಕಿಯ ಕೊನೆಯ ಪದ ಯಾವುದಪ್ಪ ಅಂದರೆ 99. ಹೌದಾ? 99ರ ನಂತರ 3 ಅಂಕಿಯ ಸಂಖ್ಯೆ ಬರುತ್ತೆ, ಅದು 100 ಅಂತ ಬರುತ್ತೆ. ಹಾಗಾಗಿ 99 ಇದು 2 ಅಂಕಿಯ ಸಂಖ್ಯೆ, ಇದು ಕೊನೆಯ ಸಂಖ್ಯೆ ಕೂಡ ಆಗಿದೆ. ಇದು ಕೂಡ ಏನಾಗುತ್ತೆ 3ರಿಂದ ಭಾಗಿಸಲ್ಪಡುವಂಥದ್ದು. ಹಾಗಾಗಿ 99 ನಾವು ಕೊನೆಯ ಪದವಾಗಿ ಇಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕು. 15ರಲ್ಲಿ 12ನ್ನು ಮೈನಸ್ ಮಾಡಿ 3 ವ್ಯತ್ಯಾಸ ಬರುತ್ತೆ. 18ರಲ್ಲಿ 15ನ್ನು ಮೈನಸ್ ಮಾಡಿ 3 ವ್ಯತ್ಯಾಸ ಬರುತ್ತೆ. ಈ ವ್ಯತ್ಯಾಸ ಬಂದಾಗ ಇದು ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ಮೊದಲನೇ ಪದ ಇಲ್ಲಿ ಏನಾಗಿದೆ 12 ಆಗಿದೆ, ಸಾಮಾನ್ಯ ವ್ಯತ್ಯಾಸ 3 ಇದೆ, nth ಟರ್ಮ್ ಏನಿದೆಪ್ಪ ಅಂದರೆ 99 ಇದೆ. ಸೊ ಇದನ್ನು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಾವು nth ಟರ್ಮನ್ನು ಕಂಡುಹಿಡಬೇಕಾಗಿದೆ, n ಕಂಡುಹಿಡಬೇಕಾಗಿದೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 3ರಿಂದ ಭಾಗ ಹೋಗುವಂಥ 2 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ನೋಡಬೇಕಾಗಿದೆ. ಹಾಗಾಗಿ ನಾವು n ಫೈಂಡ್ ಔಟ್ ಮಾಡಬೇಕು. n = 99 ಕೊಟ್ಟಿದ್ದಾರೆ, ಮೊದಲನೇ ಪದವನ್ನು ಕೂಡ ಕೊಟ್ಟಿದ್ದಾರೆ 12. n ಗೊತ್ತಿಲ್ಲ, n-1 ಇಂಟು 3. ಸೊ 99ನಲ್ಲಿ 12ನ್ನು ಮೈನಸ್ ಮಾಡಿ 87 ಬರುತ್ತೆ. n-1 ಆ್ಯಸ್ ಇಟ್ ಈಸ್ ಇಂಟು 3. ಸೊ 87 ಏನಿದೆ ಇದಕ್ಕೆ 3ರಿಂದ ಭಾಗಿಸಬೇಕು, ಆವಾಗ 29 ಬರುತ್ತೆ. 29ಗೆ n-1 ಇದೆ, -1 ಇರುವಂಥದ್ದು ಈ ಕಡೆ ಬಂದಾಗ ಏನಾಗುತ್ತೆ +1 ಆಗುತ್ತೆ. ಸೊ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೂಡ ನಾವು ಮಿಸ್ಟೇಕ್ ಮಾಡ್ತೀವಿ. LHS ಕಡೆ ಇರುವಂಥದ್ದು RHS ಕಡೆಗೆ ಬರುವಾಗ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಇಷ್ಟು ಗೊತ್ತಿರಬೇಕು. ಸೊ n = ಏನು ಬರುತ್ತೆ ಅಂದರೆ 30 ಆನ್ಸರ್ ಬರುತ್ತೆ. ಓಕೆ, 3ರಿಂದ ಭಾಗಿಸಲ್ಪಡುವಂಥ 2 ಅಂಕಿಯ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿದ್ದಾವೆ ಅಂತ ನಾವು ಈಗ ಕನ್ಕ್ಲೂಷನನ್ನು ಕೊಡಬಹುದು. ನೆಕ್ಸ್ಟ್ 8ನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದ ಕಂಡುಹಿಡಿಯಿರಿ. ನೋಡಿ, ಈಗ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಕೊನೆಯಿಂದ 11ನೇ ಪದ, ಮೊದಲಿನಿಂದ 11ನೇ ಪದ ಅಲ್ಲ 62. ಇದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಉಲ್ಟಾ ಹೋಗಬೇಕು, ರಿವರ್ಸ್ ಹೋಗಬೇಕು. ಹಾಗಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ
ಸಮಾಂತರ ಶ್ರೇಣಿಯ 11ನೇ ಕೊನೆಯಿಂದ 11ನೇ ಪದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ನೋಡೋಣ ಇಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಿದ್ದಾರೆ. ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಬರ್ಕೋಣ. ಅದು 10 ಆಗಿರುತ್ತೆ. ಸಾಮಾನ್ಯ ವ್ಯತ್ಯಾಸ -3 ಆಗಿರುತ್ತೆ. -3 ಅಂದರೆ 7 - 10 -3 4 - 7 -3 ಆಗುತ್ತೆ. ಈ ರೀತಿಯಾಗಿ ಮೈನಸಲ್ಲಿ ಬರ್ತಾ ಹೋಗುತ್ತೆ. L = -62 ಆಗುತ್ತೆ. ಓಕೆ, ಮೈನಸ್ ಏಕೆ? ನಾವೀಗ ಕೊನೆಯಿಂದ ಪದಗಳನ್ನು ಎಣಿಸ್ತಾ ಇದ್ದೀವಿ ಅಂದರೆ ಅದು ರಿವರ್ಸ್ ಆಗಿ ಬರುತ್ತೆ. ಹಾಗಾಗಿ L ಅಥವಾ AN = L ಆಗಿರುತ್ತೆ. ನೆನಪಿರಲಿ, AN = L ಆಗಿರುತ್ತೆ. ಎಲ್ಲನ್ನು ಕೂಡ ನಾವು ಕೊನೆಯ ಪದದಿಂದ ಬರಿತೀವಿ. ಹಾಗಾಗಿ L = -62. ಕೊನೆಯಿಂದ 11ನೇ ಪದವನ್ನು ಕಂಡುಹಿಡಿಯಬೇಕಾದರೆ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ನಾವು ಕಂಡುಹಿಡ್ಕೋಬೇಕು. ಓಕೆ, ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ನಾವು ಮೊದಲನೇದಾಗಿ ಫೈಂಡ್ ಔಟ್ ಮಾಡೋದಾದರೆ ಸಮಾಂತರ ಶ್ರೇಣಿಯ ಒಂದು ಸೂತ್ರದಲ್ಲಿ ಈ ಒಂದು ಕೊಟ್ಟಿರುವಂಥ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಸಾಲ್ವ್ ಮಾಡಿದಾಗ N = 25 ಬರುತ್ತೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ಕಂಡುಹಿಡ್ಕೋಬೇಕು. N = 25 ಆಗುತ್ತೆ. ಈಗ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ 25 ಪದಗಳಿದ್ದಾವೆ. ಹಾಗಾಗಿ ಕೊನೆಯಿಂದ 11ನೇ ಪದ ತಂದಾಗ ಮೊದಲಿನಿಂದ 15ನೇ ಪದವಾದರೆ ಮತ್ತು ಕೊನೆಯಿಂದ ಅದು 11ನೇ ಪದ ಆಗಿರುತ್ತೆ. ನೋಡಿ, ಮೊದಲಿನಿಂದ ಈಗ ಟೋಟಲ್ 25 ಪದಗಳಿದ್ದಾವೆ. ಮೊದಲಿನಿಂದ ನಾವು ಕೌಂಟ್ ಮಾಡ್ತಾ ಹೋದರೆ ಆ ಪದ 15ನೇ ಪದ ಆಗಿರುತ್ತೆ ಮತ್ತು ಕೊನೆಯಿಂದ ಬಂದರೆ ಅದು ಏನಾಗಿರುತ್ತೆ 11ನೇ ಪದ ಆಗಿರುತ್ತೆ. ಹಾಗಾಗಿ A15 ಅಂದರೆ N = 15 ಅಂತ ಆಯಿತು. 15 ಅಂದರೆ ಈ ಒಂದು ಸಂಖ್ಯೆಯಿಂದ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 11ನೇ ಪದ ಕೂಡ ಮೊದಲಿನಿಂದ 15ನೇ ಪದನೇ ಆಗಿರುತ್ತೆ. ಮೊದಲಿನಿಂದ ಅದು 15ನೇ ಪದ, ಕೊನೆಯಿಂದ ಅದು 11ನೇ ಪದ. ಹಾಗಾಗಿ ಈಗ N = 15 ಅಂತ ತಗೋಬೇಕು. 10 + 15 - 1 -3 = 10 - 42 ಅಂದಾಗ -32. ಕೊನೆಯ ಪದದಿಂದ 11ನೇ ಪದ ಏನಾಗಿರುತ್ತೆ -32. ಸೊ ಇದನ್ನು ನಾವು ಈಸಿ ಮೆಥಡಲ್ಲಿ ಕೂಡ ಇದನ್ನು ಸಾಲ್ವ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಎನ್ನುವುದನ್ನು ನಾನು ಮುಂದೆ ಕೆಲವೊಂದು ಎಕ್ಸಸೈಸಲ್ಲಿ ಇವು ಪ್ರಶ್ನೆಗಳು ಬರ್ತವೆ. ಈ ರೀತಿಯಾಗಿ ಅಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಇದನ್ನು ಈಸಿಯಾಗಿ ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಮುಂದೆ ಸಾಲ್ವ್ ಮಾಡ್ತಾ ಹೇಳ್ತೀನಿ. ಸೊ ನೆಕ್ಸ್ಟು ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಸಿಕ್ ಪ್ರಾಬ್ಲಮ್ಸ್ಗಳು ಏನಂತಂದರೆ Nನೇ ಪದ 2n + 3 ಆಗಿರುವ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈಗ 2n + 3 ಅಂತ ಏನು ಕೊಟ್ಟಿರ್ತಾರೆ, ಮೊದಲಿಗೆ N = 1 ಅಂತ ಅಪ್ಲೈ ಮಾಡಿ ಆವಾಗ 5 ಬರುತ್ತೆ. ನೆಕ್ಸ್ಟ್ N = 2 ಅಂತ ಅಪ್ಲೈ ಮಾಡಿ ಆವಾಗ 7 ಬರುತ್ತೆ. ನೆಕ್ಸ್ಟ್ N = 3 ಅಂತ ಒಂದು ಸಾರಿ ಅಪ್ಲೈ ಮಾಡಿದಾಗ ಸಮಾಂತರ ಶ್ರೇಣಿಯ 3 ಪದಗಳು 5, 7, 9 ಅಂತ ಹೇಳಿ ನಮಗೆ ಆನ್ಸರ್ ಸಿಗಂತೆ. ನೋಡಿ, ಎರಡನೇ ಉದಾಹರಣೆ ಏನು, Nನೇ ಪದ n² / n + 1 ಆಗಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಸೊ ಇವಾಗ ಏನಿಲ್ಲ, ಸಿಂಪಲ್ ಆಗಿರುವಂಥ ಬೇಸಿಕ್ ಪ್ರಾಬ್ಲಮ್ಸ್ಗಳು. ಇವು ಕೂಡ ಕೆಲವೊಂದು ಬಾರಿ ನಿಮಗೆ ಡಿಫಿಕಲ್ಟಿಯನ್ನು ತರ್ಬೋದು. ಹಾಗಾಗಿ ಇವುಗಳನ್ನು ಕೂಡ ನೀವು ನೋಡ್ತಾ ಬನ್ನಿ. ಸೊ N = ಮೊದಲಿಗೆ 1 ಅಂತ ಅಪ್ಲೈ ಮಾಡಿ 1/2 ಬರುತ್ತೆ. ನೆಕ್ಸ್ಟ್ N = 2 ಅಂತ ಅಪ್ಲೈ ಮಾಡಿ 4/3 ಬರುತ್ತೆ. N = 3 ಅಂದಾಗ 9/4 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಉದಾಹರಣೆ 3, N = 3n - 10 ಆದರೆ ಈ ಶ್ರೇಣಿ 20ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. 20ನೇ ಪದ ಅಂದರೆ ಇಲ್ಲಿ N = 20 ಅಂತ ಅಪ್ಲೈ ಮಾಡಬೇಕು. ಆವಾಗ T20 = 50 ಅಂತ ಆಗುತ್ತೆ. ಮೂರನೇ ಉದಾಹರಣೆ. ಸೊ ನೆಕ್ಸ್ಟು 4ನೇ ಉದಾಹರಣೆ, Tn = 5n + 2 ಅಂತದಾಗ Tn - 1 ಅನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ n ಪ್ಲೇಸಲ್ಲಿ ಏನು ಮಾಡಬೇಕಪ್ಪ ಅಂದರೆ n + 1 ಅಂತ ಹೇಳಿ ಅಪ್ಲೈ ಮಾಡಬೇಕು. ಆವಾಗ Tn + 1 = 5n 5n + 7 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟು 5ನೇ ಪ್ರಶ್ನೆ, Tn = n³ - 1 ಆದರೆ Tn = 26 ಆಗುವಂತೆ n ಬೆಲೆಯನ್ನು ಕಂಡುಹಿಡಿ. ಈಗ n ಟರ್ಮನ್ನು ನಾವು ಕಂಡುಹಿಡಬೇಕಾಗಿದೆ. ಕೊಟ್ಟಿರುವಂಥದ್ದೇನು, Tn = n³ - 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ Tn ವ್ಯಾಲ್ಯೂ ಕೊಟ್ಟಿದ್ದಾರೆ 26 ಅಂತ. ನಾವು n ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ
26 ಈಕ್ವಲ್ ಟು ಎನ್ ಕ್ಯೂಬ್ ಮೈನಸ್ 1 ಅಂದಾಗ 26ಗೆ ಈ ಕಡೆ ಇರುವಂಥ -1 ಆ ಕಡೆ ಹೋಗಿ 27 ಆಗುತ್ತೆ. ಎನ್ ಕ್ಯೂಬ್ ಈಕ್ವಲ್ ಟು 27. 27 ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ, ಸಾರಿ ಘನ ಸಂಖ್ಯೆ ಆಗಿದೆ. 27 ಯಾವ ಒಂದು ಸಂಖ್ಯೆಯ ಘನ ಸಂಖ್ಯೆ ಆಗಿದೆ ಅಂದರೆ ಅದು ಏನಾಗಿದೆ, n ಈಕ್ವಲ್ಸ್ ಟು 3. ಅಂದರೆ 3 3s are 9, 9 3s are 27. ಘನ ಮೂಲಗಳು ಇದರ ಬಗ್ಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಡಿಸ್ಕಸ್ ಮಾಡಬೇಕು. ಇದು 8ನೇ ತರಗತಿಯ ಒಂದು ಏನಾಗಿದೆ ಪ್ರಶ್ನೆ ಆಗಿದೆ. ಘನ ಮೂಲಗಳು, ವರ್ಗ ಮೂಲಗಳು ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್. ಇದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಕೂಡ ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್